ಮೊದಲನೇ ಪ್ರಶ್ನೆ, ಈಗ ಎಲೆಕ್ಷನ್ ಅಲ್ಲಿ ಇದು ರಾಮ ಮಂದಿರ ನಿಮ್ಗೆ ಒಂದು ಟ್ರಂಪ್ ಕಾರ್ಡ್, ನೀವು ಇಲ್ಲ ಇಲ್ಲ ಅಂತ ಹೇಳ್ತೀರಾ, ಬಟ್ ಟ್ರಂಪ್ ಕಾರ್ಡ್ ನಿಮ್ಗೆ. ಎರಡನೇದು, 20% 30% ಕೆಲಸ ಏನೋ ಬಾಕಿ ಇದೆ. ನಮ್ಮ ಸ್ಪೀಕರ್ ರಂಗನಾಥ್ ಕೂಡ ಅಲ್ಲಿದ್ದಾರೆ, ಕೆಲಸ ನಡೀತಿದೆ, ಕೆಲಸ ಬಾಕಿ ಇದೆ. ಇಷ್ಟು ಬೇಗ ನೀವು ಜನವರಿಯಲ್ಲಿ ಆಗ್ಬಿಡ್ಬೇಕು ಅಂತ ಯಾಕೆ ನೀವು ಬೇಗ ಬೇಗ ಅಂತ ಮಾಡ್ತಿದ್ದೀರಾ, ಅರ್ಜೆಂಟಲ್ಲಿ ಯಾಕೆ ಮಾಡ್ತಿದ್ದೀರಾ ಅಂತ ಒಂದು ಪ್ರಶ್ನೆ. ಹಿಂದೂ ಧರ್ಮದ ಪ್ರಕಾರ ಹೌದೌದು, 2024 ಎಲೆಕ್ಷನ್ ಮುಂಚೆನೆ, ಫೆಬ್ರವರಿ ಮುಂಚೆನೆ ಕ್ಯಾಂಪೇನಿಂಗ್ ಟೈಮ್ ಸಿಗುತ್ತೆ ಅಂತ ಒಂದು ವಿಷಯ ಹೇಳ್ತೀನಿ ಸರ್. ಬಿಜೆಪಿ ಈ ದೇಶದ ಒಂದು ರಾಜಕೀಯ ಪಾರ್ಟಿ, ಮೊದಲನೇ ಬಾರಿ ಅಧಿಕೃತವಾಗಿ ನಾವು ಪಾಲಂಪುರ್ ಒಳಗಡೆ ನಾವು ಇದಕ್ಕೆ ಅಧಿಕೃತ ನಿಲುವನ್ನು ತೆಗೆದುಕೊಂಡ್ವಿ. ನಾವು ಎಲ್ಲಿ ಈ ರಾಮ ಜನ್ಮಭೂಮಿ ಹೋರಾಟದ 1988 ಅಧಿಕೃತವಾಗಿ ನಾವು ತೆಗೆದುಕೊಂಡಂಥ ನಿಲುವು, ಭವ್ಯ ರಾಮ ಮಂದಿರ ಕಟ್ತೀವಿ, ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀವಿ ಅಂತ. ಅಲ್ಲಿಂದ ನಿರಂತರವಾಗಿ ಅದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದೀವಿ, ಅದಕ್ಕೆಲ್ಲ ಥರ ಪರಿಶ್ರಮ ಕೂಡ ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಾವಂತಲ್ಲ, ಕೋರ್ಟಿನ ತೀರ್ಪಿನ ಮೇಲೆ ಇದು ನಮ್ದೇನು ಪ್ರಯತ್ನ ಇಲ್ಲ, ಕೋರ್ಟಿನ ತೀರ್ಪು ಅಂತ ಅಸಂಖ್ಯಾತ ಕೋಟ್ಯಾಂತರ ಭಾರತೀಯರ ಕನಸೇನಿದೆ ಅದನ್ನು ನನಸು ಮಾಡ್ತಕ್ಕಂಥದ್ದು ಇವತ್ತು ಆಗಬೇಕಾಗಿರೋಂಥ ಅಂಶ. ನೀವು ಯಾಕೆ ಮಾಡಿದ್ರಿ, ನೀವು ನಾಳಿದ್ದು ಯಾಕೆ ಮಾಡಿದ್ರಿ ಅಂತ ಅರ್ಥ ಕೇಳ, ಅದು ಪ್ರಶ್ನೆ ಅಲ್ಲ. ನೀವು ನಾಳಿದ್ದು ಯಾಕೆ ಮಾಡಿದ್ರಿ ಅಂದರೆ ಇದನ್ನು ಯಾರೋ ಒಂದು ನಿಮಿಷ ಯಾರೋ ಕೇಳೋದು ಅಂತಲ್ಲ, ಗೊತ್ತಾಯ್ತಾನೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಒಂದು ನಿಮಿಷ ಏನು 22ನೇ ತಾರೀಕು ಏನು, ಒಂದು ನಿಮಿಷ ಜಯಪ್ರಕಾಶ್, 22ನೇ ತಾರೀಕು ಏನು ಮುಹೂರ್ತ ಫಿಕ್ಸ್ ಮಾಡಿದೆ. ರಾಜೀವ್ ಗಾಂಧಿ ತೆಗೆದಾಗ ಶಾಬಾನು ಪ್ರಕರಣದಲ್ಲಿ 22ನೇ ತಾರೀಕು ಏನಿದೆ, ಆ 22ನೇ ದಿನ ಏನ್ ಮುಹೂರ್ತ ಇದೆ, ಆ ಮುಹೂರ್ತ ಇರ್ತಕ್ಕಂಥದ್ದು ಭಾರತ ಅತ್ಯಂತ ದೊಡ್ಡದಾದಂತ ಲೀಪ್ ಅಂದ್ರೆ ಒಂದು ಪರಿವರ್ತನೆ ಆಗುವಂತ ಒಂದು ಒಳ್ಳೆ ಮುಹೂರ್ತದ ಸಂದರ್ಭದಲ್ಲಿ ಸಾಕ್ಷಾತ್ ರಾಮನ ಅಸ್ತಿತ್ವ ನಡೀತಾ ಇದೆ. ಒಂದು ಕಾಮೆಂಟ್ ನಿಮಗೆ ಭಾವನೆಗಳ ಬಗ್ಗೆ ನಾವು ಮಾತಾಡಿದಾಗ, ಚರ್ಚೆ ಮಾಡಿದಾಗ, ನಿಮ್ಮ ಇಂಡಿ ಮೈತ್ರಿ ಫ್ರೆಂಡ್ ನಿಮ್ಮ ತೃಣಮೂಲ್ ಕಾಂಗ್ರೆಸ್ ಅವರು ಓಕೆ ಬರಲ್ಲ ಅಂದ್ರೆ ಓಕೆ ಫೈನ್, ಅವ್ರಿಷ್ಟ, ಬರ್ತಾರೋ ಇಲ್ವೋ ಮಮತಾ ಬ್ಯಾನರ್ಜಿ ಅವರು, ಬಟ್ ಅವ್ರ ಪಾರ್ಟಿ ಅವ್ರು ಏನು ಹೇಳ್ತಾರೆ ಕೇಳ್ತಾರೆ ಗೊತ್ತಾ, ಇವತ್ತು ಶ್ರೀರಾಮಚಂದ್ರ ಬಿಜೆಪಿ ಬೂತ್ ಏಜೆಂಟಾ ಹಂಗೆ ಕೇಳಿದ್ದಾರೆ. ಇವತ್ತು ಶ್ರೀರಾಮಚಂದ್ರ ಬಿಜೆಪಿ ಬೂತ್ ಏಜೆಂಟಾ ಅಂತ ಕೇಳಿದ್ದಾರೆ. ಅಲ್ಲ ರೀ, ಬರಲ್ಲ ಅಂದ್ರೆ ಬರಬೇಡಿ, ಅವಮಾನ ಯಾಕ್ರಿ ಮಾಡ್ತೀರಾ? ಮತ್ತೆ ಹೌದು, ನೀವು ಖಂಡನೆ ಮಾಡಬೇಕು, ನೀವು ಖಂಡನೆ ಮಾಡ್ಬೇಕು, ನೀವು ಖಂಡನೆ ಮಾಡ್ಬೇಕು ಸರ್. ನೀವು ಏನಾದ್ರು ತಪ್ಪಿದ್ರೆ ತಪ್ಪು ತಪ್ಪಂದ್ರೆ ತಪ್ಪು ಅಂತ ಹೇಳ್ಬೇಕು. ನೀವು ರಾಜಕೀಯ ಪಕ್ಷ ಇದೆ, ಒಂದು ಮುಖ್ಯಮಂತ್ರಿ ಇದ್ದಾರೆ, ನಿಮಗೆ ಸರಿ ಅನ್ಸ್ತಾ? ನಿಮಗೆ ಸರಿ ಅನ್ಸ್ತಾ ರಾಮಕೃಷ್ಣ? ಸರಿ ಅನ್ಸ್ತಾ? ಅವ್ರು ಕೇಳೋ ಪ್ರಶ್ನೆ ನನ್ನನ್ನ ನಿಮಗೆ ಸರಿ ಅನ್ಸ್ತಾ? ಬಾಯಲ್ಲ ವರ್ಡ್ ಸೇರಿಸೋದು ಪ್ರಯತ್ನ ಈ ಬುದ್ಧಿ ನಿಮಗೆ ಸರಿ ಅನ್ಸುತ್ತೆ? ಎಲ್ಲರಿಗೂ ನಿರಂತರ ಈ I&-D&- ಎಲ್ಲ ಇದೆಲ್ಲ ಇವ್ರಿಗೆಲ್ಲರಿಗೂ ಸೇರ್ಲಿಕ್ಕಿರ್ತಕ್ಕಂಥ ಒಂದು ಬೆಂಚ್ ಮಾರ್ಕ್ ಏನ್ ಗೊತ್ತಾ, ಅವರೆಲ್ಲರೂ ಕೂಡ ಸನಾತನ ಧರ್ಮವನ್ನು ವಿರೋಧ ಮಾಡ್ತಕ್ಕಂಥದ್ದು ಹಿಡಿದು ಪ್ರತಿಯೊಬ್ಬರು ಕೂಡ. ಮೂರು ಪ್ರಶ್ನೆ ನೀವು ಕೇಳಿದಿರಾ, ಇಲ್ಲಿ ಬರ್ಕೊಂಡಿದ್ದೀರಿ, ನೀವು ಹೇಳಿದ್ರಿ ರಾಜೀವ್ ಗಾಂಧಿ ಅವರು ಏಕಾಕಿ ಹೋಗ್ತಿದ್ಬಿಟ್ಟು, ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆರ್ಡರ್ ಇತ್ತು, ಪೂಜೆ ಮಾಡಕ್ ಅವಕಾಶ ಕೊಟ್ರು, ಒಂದು ಸರ್ಕಾರವಾಗಿ ಹೋಗಿ ಅವ್ರಿಗೆ ಪೂಜೆ ಮಾಡಕ್ ಅವಕಾಶ ಕೊಟ್ರು. 370 ಹೇಳಿದ್ರಿ, 370 ತೆಗೆಯ ಯಾವ ಉದ್ದೇಶಕ್ಕೆ ತೆಗೆಯೋದು ಹೇಳಿ? ಅಲ್ಲಿ ಶಾಂತಿ ನೆಲೆಸಬೇಕು, ನೆಮ್ಮದಿ ನೆಲೆಸಬೇಕು ಅಂತಕ್ಕಂಥದ್ದು. ನಿನ್ನೆ ಮೊನ್ನೆ ಏನಾಗ್ತಾ ಇದೆ, ಇಡೀ ಸೈನ್ಯ ವಾಪಸ್ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ದಿನಕ್ಕೆ ನಮ್ಮ ಸೈನಿಕರು ಅವರು ಪ್ರಾಣ ಅರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲಿ? ಜಮ್ಮು ಕಾಶ್ಮೀರ ಅಲ್ರಿ, 370 ದಿನಲ್ಲಿ ಏಕಾಏಕಿ ತೆಗೆದು ರಾಜಕೀಯ ಲಾಭಕ್ಕೆ ತೆಗಿಯಕ್ ಹೋಗ್ಬಾರ್ದು, ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡು ತೆಗಿಬೇಕಾಗಿತ್ತು. ನೀವು ಟೆರರಿಸ್ಟ್ ಇನ್ನೂ ಬರ್ತಾ ಇದ್ದಾರೆ, ಈಗ ಮೋದಿ ಅವರು ಹೇಳಿದಾರೆ 370 ತೆಗೆದ್ರೆ ಅಲ್ಲಿ ಟೆರರಿಸ್ಟ್ ಬರಲ್ಲ,
ಅಲ್ಲಿ ಅಕ್ರಮ ನಡೆಯಲ್ಲ, ಅಲ್ಲಿ ಇರ್ತಕ್ಕಂತ ನಮ್ಮ ಇವರು ಬ್ರಾಹ್ಮಿನ್ಸ್ ಯಾರು ಇದ್ರಲ್ಲ ಅವರೆಲ್ಲ ಹೋಗಿ ಅಲ್ಲಿ ಮನೆ ಕಟ್ಕೊಟ್ಬಿಡ್ತೀನಿ, ಅವರೆಲ್ಲ ನೆಮ್ಮದಿಯಾಗಿರ್ತಾರೆ. ಅವ್ರನ್ನ ಕರೆಂಟ್ ಹಾಕ್ಬಿಟ್ಟು ಒಂದು ಮನೆ ಕೂಡ ಹಾಕಿದ್ರಿ ನೀವು. ರಾಮಕೃಷ್ಣ ಅವರೇ, ನಿಮ್ದು ಅದು ವಾದ ಹೆಂಗಿದೆ ಅಂತಂದ್ರೆ, ಶಾಲೆ ಕಟ್ಟಿದ ತಕ್ಷಣ 1ನೇ ಕ್ಲಾಸಿಗೆ ಕಳಿದ ತಕ್ಷಣ ಒಂದ್ ನಿಮಿಷ 1ನೇ ಕ್ಲಾಸಿಗೆ ಮಕ್ಕಳನ್ನ ಕಳಿಸಿದ ತಕ್ಷಣ ಅವ ಇವತ್ತು ಹೋದವ ನಾಳೆ ಬೆಳಿಗ್ಗೆ ಬಂದಾಗ ಅವನು ಡಿಗ್ರಿ ಮುಗಿಸಿ ಬಂದಿರ್ತಾನೆ. ಸರ್, ಯಾವುದೇ ಪ್ರಕ್ರಿಯೆಗಳು ಅದು ಸರಿ ಆಗ್ತದಲ್ಲ. 370ಗೆ ಯಾವ್ದೋ ಸ್ಕೂಲ್ ಬಂದು ಓದಿಸ್ಬಿಟ್ಟು 370 ಮೋದಿ ಅವ್ರು ಏನ್ ಹೇಳಿದ್ರು? ನೆಹರು ಮಾಡಿರ್ತಕ್ಕಂಥ ನೂರಾರು ಮೂರ್ಖ ಕೆಲಸಗಳು, ಬಟ್ಟಿಂಗ ನಾನು ಬಸವರಾಜ್ ಈಗ